ಬಸನಗೌಡ್ರೆ ಈಗ ಬಸನಗೌಡ್ರೆ ಪ್ರಿಯಾಂಕಾ ಖರ್ಗೆ ಮತ್ತು ಕೃಷ್ಣ ಬೈರೇಗೌಡರು ದೇ ಆರ್ ದಿ ಪಾರ್ಟ್ ಆಫ್ ದಿ ಕ್ಯಾಬಿನೆಟ್. ಎವ್ರಿ ರೈಟ್ ಟು ಸ್ಪೀಕ್ ಆನ್ ಬಿಹಾಫ್ ಮಾಡ್ತಾರೆ. ಏನ್ ಬೇಕಾದ್ರೆ ನಿತ್ಯ ಮಾತಾಡೋದು. ನೋಡಿ ಬಸನಗೌಡ್ರೆ, they are very well informed minister. They have a right to speak. They have right to speak. ಟ್ರಿಬ್ಯುನಲ್ ದಲ್ಲಿ ಒಬ್ಬ ಸಾಮಾನ್ಯ ರೈತ ಅಲ್ಲಿ ಕೈ ಕಟ್ಟು ಅವರು ಕಾನೂನು ಮಾತಾಡ್ತಾರಲ್ಲ ತಪ್ಪು ಇವರಿಗೆ ಹೊಡಿತಾರಲ್ಲ ಇದ್ರ ಎಕ್ಸ್ಪ್ರೆಸ್ ಅಂಗಡಿ ಬಿಟ್ಬಿಡ್ಬೇಕು. ಆ ರೈತ ಹೇಳ್ಕೋಬೇಕು ಇದು ನನ್ನ ಜಮೀನತ್ತ ಅವನೇ ಪ್ರೂಫ್ ಮಾಡಬೇಕು. ಟ್ರಿಬ್ಯುನಲ್ದಲ್ಲಿ ಯಾವ ದಾಖಲೆ ಇಲ್ಲ. ಇವ್ರು ಹೇಳ್ತಾರಲ್ಲ ಅದು ಅಲ್ಲಾಗ ಆಸ್ತಿ ಬಿಟ್ಟಿದ್ದು ಅದು ನಮ್ಮದ ಆಸ್ತಿ ಅಂತ ಹೇಳಿ. ಏನ ತಾಮ್ರ ತಗಡದ ಏನಾರ ಅದಾವೇನ್ರಿ? ಎದ್ರ ಮ್ಯಾಗರೆ ಇಂಥ ಆಸ್ತಿ ಇಂಥ ದಿವಸ ವಕಫ್ಗೆ ಬಿಟ್ಟು ಕೊಟ್ಟಿನ ಏನು ದಾಖಲೆ ಇದೆ ನಿಮ್ಮಲ್ಲಿ? ಹಾ, ನೀವು ಬೇಕಾದಂಗೆ ಮಾಡ್ಕೊಂಡ್ರಿ, ನಿಮಗ್ ಬೇಕಾದಂಗೆ ನೀವು ಚರ್ಚೆಗೆ ನಾನು ಸಿದ್ಧ, ಚರ್ಚೆಗೆ ಸಿದ್ಧ. ಬನ್ನಿ ನನ್ನ ಯಾವ ದಾಖಲೆ ಯಾರು ನಿಮ್ಗೆ ನಾನು ಅವಾಗಿದ್ದ ಮಂತ್ರಿ ಅವರು ಮುಗಿಸ್ಲಿ ಮತ್ತೆ ಸುಮ್ಮನೆ ಅಧ್ಯಕ್ಷರೇ. ಇವತ್ತು ಯಾವುದೋ ಫೇಕ್ ಒಂದು ನೋಟಿಸ್ ಕೊಟ್ಟು ರೈತರನ್ನ ಬೆದರಿಕೆ ಹಾಕುವಂಥದ್ದು, ಮಠ ಮಂದಿರಗಳನ್ನು ಇವತ್ತು ವಕಫ್ ಅಂತೇಳಿ ಆಸ್ತಿ ಸೇರಿಸುವಂಥದ್ದು, ಕರ್ನಾಟಕ ಸರ್ಕಾರದ ಆಸ್ತಿನೇ ಎಲ್ಲ, ನಾವು 1 ಇಂಚು ಸರ್ಕಾರದ ಆಸ್ತಿ ತಗೊಂಡಿಲ್ಲ ಅಂತಾರೆ. ಈ ದೇಶದಲ್ಲಿರುವಂಥ ಪ್ರತಿ ಇಂಚು ಅದು ಭಾರತ ಸರ್ಕಾರದ್ದು, ಅದು ಕರ್ನಾಟಕ ಸರ್ಕಾರದ್ದು, ಅದು ನಮ್ಮ ದೇಶದ ನಾ ಈ ಸಂದರ್ಭದಾಗ ಹೇಳಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಅಧ್ಯಕ್ಷರೇ, ಇವತ್ತು ಬಹಳಷ್ಟು ಇಲ್ಲಿ ನೀವು ಇದನ್ನ ಅನುಭವ ಮಂಟಪ ನಮ್ಮ ಬಸವಣ್ಣವ್ರ ಬಗ್ಗೆ, ಅಲ್ಲಿದಿಂದ ಅಲ್ಲಂ ಪ್ರಭುಗಳ ಬಗ್ಗೆ, 770 ಶರಣರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ವಿ. ಆ ಅನುಭವ ಮಂಟಪ ಎಲ್ಲಿದೆ ಅಧ್ಯಕ್ಷರೇ? ನೀವು ಒಂದು ಫೋಟೋ ಹಾಕಿದ್ರಿ, ಫೋಟೋ ಮ್ಯಾಗೆ ಒಂದು ದಿವಸ ಕತ್ತಿ ಹೊಡೆದ್ರಿ. ಆದರೆ ಅನುಭವ ಮಂಟಪ ಒರಿಜಿನಲ್ ಎಲ್ಲಿತ್ತು? ಅದು ಇವತ್ತು ಯಾವ ಸ್ಥಿತಿ ಒಳಗಿದೆ? ಈಗ ಅದನ್ನು ವಕಫ್ ಆಗಿದೆ, ಪೀರ್ ಬಾಷಾ ದರ್ಗಾ ಆಗಿದೆ. ನೀವು ಇಲ್ಲೊಂದು ಫೋಟೋ ಹಾಕೋದ್ರಿಂದ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತು ಒಂದು ದರ್ಗಾ ಆಗಿ ಪರಿವರ್ತನೆ ಆಗಿದೆ. ಅಲ್ಲಿ ಗೋ ಹತ್ಯೆ ನಡೀತಾ ಇದೆ. ನಿಮಗೇನಾದರೂ ನಿಜವಾಗಿ ಬಸವಣ್ಣವ್ರ ಬಗ್ಗೆ ನೀವು ಹೇಳಿದ್ರಲ್ಲ, ಬಸವಣ್ಣ ಬಗ್ಗೆ ನಾನು ತಪ್ಪು ಏನು ಹೇಳಿದ್ರಲ್ಲ ಶಾಸಕರು, ಇಲ್ಲಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಹೇಳ್ಬೇಕಾಗ್ತದೆ, ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಸರ್ವಜ್ಞ ಹೇಳ್ತಾನೆ ಅಧ್ಯಕ್ಷರೇ, ನೊಂದು ರಾಜ್ಯವನ ನಂದಿಯ ಹೆಸರಿನವ, ನಂದಿ ಅಂದ್ರೇನು? ಬಸವಣ್ಣ. ನಂದಿಯ ಹೆಸರಿನವ ನೊಂದು ರಾಜ್ಯವನ ಆಳಿ, ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ. ಏನಾಯಿತು? ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಅವತ್ತಿನ ಮೇಲ್ವರ್ಗದ ಜನ ಅಂತರ್ಜಾತಿ ವಿವಾಹ ಮಾಡಿಸಿದ್ರಿಂದ ರೊಚ್ಚಿಗೆದ್ದು ಕ್ರಾಂತಿ ಆಯಿತು, ಕಲ್ಯಾಣ ಕ್ರಾಂತಿ. ಬಸವಣ್ಣವ್ರನ್ನ ಶರಣಾರ್ಥಿ ಏನು ನಾವು ಶರಣರಿದ್ರಲ್ಲ, ಬೆನ್ನು ಹತ್ತಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಬಸವಣ್ಣವರು ಕೂಡಲ ಸಂಗಮಕ್ಕೆ ಬಂದರು. ಅಲ್ಲಿ ಏನಾಯ್ತು ಅನ್ನೋಂಥ ಘಟನೆಯನ್ನು ಸರ್ವಜ್ಞ ಹೇಳಿದ್ದಾನೆ. ಯಾವಾಗ ಅಂತರ್ಜಾತಿ ವಿವಾಹ ಮಾಡಿದ್ರು, ಜಾತಿಲಿರುವಂಥ ಅಸ್ಪೃಶ್ಯತೆಯನ್ನು ತೆಗಿಲಿಕ್ಕೆ ಬಸವಣ್ಣವರು ದೊಡ್ಡ ಒಂದು ಹೋರಾಟ ಏನಿತ್ತು. ಅವ್ರ ಕೊನೆಗೆ ಒಬ್ಬ ದಲಿತ ವರನಿಗೆ ಬ್ರಾಹ್ಮಣರ ಕನ್ಯೆಯನ್ನು ಮಾಡಿದ್ದಕ್ಕೆ ಒಂದು ದೊಡ್ಡ ಕ್ರಾಂತಿ ಆಯಿತು. ಆ ಕ್ರಾಂತಿ ಹಿನ್ನೆಲೆಯಲ್ಲಿ ಬಿಜ್ಜಳ ದೊರೆ ಆ ಬಸವಣ್ಣವ್ರನ್ನ ಎಲ್ಲಿದ್ರೂ ಹುಡುಕಿ ಇದು ಮಾಡುತ್ತೆ ಹೇಳಿದಾಗ ಬಸವಣ್ಣವರಿಗೆ ಮತ್ತೊಂದು ಆಪ್ಷನ್ ಇರಲಿಲ್ಲ. ಸತ್ಯ ಇದು ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಮನಿ ಮಾತಾಗಿದೆ. ಅದನ್ನು ಬಿಟ್ಟು ನಾ ಏನು ಹೇಳಿಲ್ಲ ಅಧ್ಯಕ್ಷರೇ. ಬಸವಣ್ಣವ್ರು ನನ್ನ ಹೆಸರೇ ಬಸವಣ್ಣ ಐತಿ. ನಮ್ಮ ಮನ್ಯಾಗ ಇಡೀ ಕುಟುಂಬದಾಗ ಒಬ್ಬರೇ ಬಸವಣ್ಣ ಬಸವನಗೌಡ ಇರ್ತಾರೆ. ಆಯ್ತು.